ಹೊಳೆನರಸೀಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅವಕಾಶ ಕಲ್ಪಿಸಬಾರದೆಂದು ಆಗ್ರಹಿಸಿ ಗ್ರಾಮದ ಮಹಿಳೆಯರು ಬುಧವಾರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೇ ಒಂದು ಮದ್ಯದಂಗಡಿ ಇಲ್ಲ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಮದ್ಯದಂಗಡಿ ವಿರುದ್ಧ ಹೋರಾಟ ನಡೆಸಿದ್ದರಿಂದ ಮದ್ಯದಂಗಡಿ ತೆರೆಯಲು ಬಿಟ್ಟಿಲ್ಲ. ಈಗ ಹೊಳೆನರಸೀಪುರ ರಸ್ತೆಯ ಪರಸನಹಳ್ಳಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಗ್ರಾಮ ಪಂಚಾಯಿತಿ ಅನುಮತಿ ನೀಡಿದೆ. ಇದು ಗ್ರಾಮದಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ. ಯಾವ ಕಾರಣಕ್ಕೂ ಅಧಿಕಾರಿಗಳು ಬಾರ್ಗೆ ಅವಕಾಶ ಕಲ್ಪಿಸಬಾರದೆಂದು ಆಗ್ರಹಿಸಿದರು. ಗ್ರಾಮದ ಎಲ್ಲರೂ ಕೂಲಿ ಕೆಲಸವನ್ನೇ ನಂಬಿಕೊಂಡಿದ್ದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದೇವೆ. ಬಾರ್ ತೆರೆದರೆ ಪುರುಷರು ನಿತ್ಯ ಕುಡಿತದ ಚಟಕ್ಕೆ ದಾಸರಾಗುತ್ತಾರೆ. ಅದರಿಂದ ಗ್ರಾಮದಲ್ಲಿ ಶಾಂತಿಗೆ ಭಂಗ ಉಂಟಾಗುತ್ತದೆ. ಯಾರದೋ ಹಿತಾಸಕ್ತಿ ಕಾಪಾಡಲು ಜಿಲ್ಲಾಡಳಿತ ಬಾರ್ಗೆ ಅನುಮತಿ ನೀಡಿದರೆ ಭಾರೀ ಸಮಸ್ಯೆಯಾಗುತ್ತದೆ. ಮದ್ಯ ಸೇವನೆಯಿಂದ ಆರೋಗ್ಯ ಮತ್ತು ಹಣ ಎರಡೂ ವ್ಯಯವಾಗುತ್ತದೆ. ಜಿಲ್ಲಾಡಳಿತ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಂದು ವೇಳೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಿದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕನ್ನಡ ಪೋಸ್ಟ್ ನ್ಯೂಸ್ ನೆಟ್ವರ್ಕ್, ಹಾಸನ. 30ನೇ ವರ್ಷದಲ್ಲಿ ನಾವು ಕುಡಿಯೋದು ನಿಲ್ಲಿಸ್ಕೋ ಸ್ವಾಮಿ. ನಾವು ಬಸವಣ್ಣ ದೇವಸ್ಥಾನ ಕಡ್ಲಪರಿ ನೀರು ಕುಡಿದು ಸಂಜೆಲ್ಲ ಕಾಲ ಮಾಡಿ ನಾವು ಅಡ್ಡಗಟ್ಟು ನಿಲ್ಲಿಸಿದ್ದೀವಿ. ಇವತ್ತು ನಮ್ಮ ಊರಲ್ಲಿ ಊರು ಎಲ್ಲಿಗೆ ಬರ್ದಂಗೆ ನಮ್ಮ ಊರು ಹೆಂಗಸರು ಬಜಾರಿ ಇರುವಂತೀರ. ಸಂಜೆ ಆತು ಅಂದ್ರೆ ಬರ್ತಾರೆ, ಹಿಡ್ಕೊಂಡು ಬಡಿತಾರೆ, ಕಿತ್ಕೋತಾರೆ, ಹೋಗ್ತಾರೆ. ಅದರಿಂದ ನಮ್ಮ ಊರು ಎಲ್ಲ ಮಾರ್ಕೊಂಡು ಮಾರೋದಾದ್ರೆ ಹೆಂಗಸರಿಗೆಲ್ಲ ಕೊಡಿ, ನಾವು ಕುಡ್ದಿಲ್ಲಿ ಮನೆ ಕೇತೀವಿ. ಗಣಸರಿಗೆ ಹಂಚಿ ಅವ್ರು ತಿಂದು ಸತ್ತು ಹೋಗ್ಲತ್ತಾಗಿ ಹೇಳ್ತಾ ಇರೋದು ಒಂದು ತೊಟ್ಟು ವಿಷ ಕೊಡಿ ನಮಗೆ. ಗಣಸರಿಗೆಲ್ಲ ಕುಡಿಯೋಕೆ ಹತ್ರಕ್ಕೆ ಇಟ್ಕೊಡಿ. ನಾವು 30 ವರ್ಷದಲ್ಲಿ ಚಾಲೆಂಜ್ ಮಾಡಿ ನಿಲ್ಸಿದ್ದೀವಿ. ಇವತ್ತು ಕಷ್ಟದಲ್ಲಿ ಒಂದು ಸರಿಲ್ಲ, ಕೈಲೊಂದು ಬಳಿಲ್ಲ ಅನ್ನಂಗೆ ನಾವು ಹೆಂಗೆ ಜೀವನ ಮಾಡ್ಬೇಕು. ಇವತ್ತು ಕುಂತ್ಕೊಂಡು ನಾವು ಹೊಲ್ಮನ ತಕ್ಕ ಹೋಗ್ತಿಲ್ಲ ಅಂತಾರಲ್ಲ, ನಮಗೆ ಬಡ್ದು ಕಿತ್ಕೊಂಡು ಹೋಗ್ತಾರೆ. ನಾವೇನು ಮಾಡ್ಬೇಕು ಹೆಂಗಸರು? ನಮಗೊಂದು ತೊಟ್ಟು ವಿಷ ಕೊಡಿ, ನಾವಿಲ್ಲೇ ಮನೆ ಕೇಳ್ತೀವಿ. ನಾವು ಇನ್ನು ಹಿಂದೆ ಹೆಂಗಿತ್ತು ಕಾನೂನು ಬದ್ಧವಾಗಿ ನಾವು ಹೆಂಗೆ ಇರ್ತಿದ್ದೆ, ಹೆಂಗಸ್ರು ಮಕ್ಕಳೆಲ್ಲ ಹೋರಾಟ ಮಾಡಿ ಆ ರೀತಿ ನಿಲ್ಲಿಸಿ. ಇಲ್ಲ ಅಂದ್ರೆ ನಮ್ಗೆ ಒಂದೊಂದು ತೊಟ್ಟು ವಿಷ ಕೊಡಿ, ನಾವು ಇಲ್ಲೇ ಊರ ಮುಂದೆ ಮನೆ ಕಿತ್ತೀವಿ, ಇಲ್ಲ DC ಆಫೀಸ್ಗೆ ಬರ್ತೀವಿ. ಸರ್, ಹಿಂದೆ ಎಷ್ಟು ಕಾನೂನು ಬದ್ಧವಾಗಿ ನಿಲ್ಲಿಸಿದ್ದೇವೆ ನಾವು ಹೆಂಗಸ್ರು ಮಕ್ಕಳೆಲ್ಲ ಸೇರಿ. ಆ ರೀತಿ ನಿಲ್ಲಿಸಿ DC ಆಫೀಸ್ಗೆ ಮುಂದೆ ಬಂದು ನಾವು ಅಲ್ಲೇ ಎಣ್ಣೆ ಕುಡ್ದು ನಾವು ಒಂದೊಂದು ತೊಟ್ಟು ವಿಷ ಕುಡ್ದು ಅಲ್ಲೇ ಮನೆ ಕೇಳ್ತೀವಿ. ಏನಾರು ನಮ್ಮ ಊರೊಳಗೆ ಗಲಾಟೆ ಒಂದು ಇದು ಆದರೆ ರಾತ್ರಿ ಹೊತ್ತು ನಾವು ಹೆಂಗಸ್ರು ಮಕ್ಳು ಈಚೆಗೆ ಬರೋಕ್ಕಾಗ್ತಾ ಇಲ್ಲ. ನಮಗೆ ಭಯ. ಕಿತ್ಕೊಂಡು ಹೋಗ್ತಾರೆ, ಮನ ನುಗ್ಗಿ ಬಾಚ್ಕೊಂಡು ಹೋಗ್ತಾರೆ. ನಾವು ಹೆಂಗೆ ಜೀವನ ಮಾಡೋ ಸರ್ ಹೆಂಗಸ್ರು ಮಕ್ಕಳು? ಆ ರೀತಿ ನಮ್ಮ ಊರಿಗೆ ಕಾಯಿ ರಾಗಿ ಕದ್ದು ಸಾರ ಏನು ಬಿಡ್ತಾ ಇಲ್ಲ. ಮನ ನುಗ್ಗಿ ಈ ಥರ ಮಾಡ್ತಾವ್ರೆ. ನಮಗೊಂದು ತೊಟ್ಟು ವಿಷ ಕೊಡಿ ಹೆಣ್ಮಕ್ಳಿಗೆ. ಎಂಥದ್ದು ಬಿಟ್ಟವ್ರು ನಮ್ಮೂರ ಕುರಿ ಹುಲ್ಲ ಕೋಳಿ ಹುಲ್ಲು ಹೊಸ ನಾಯವ. ಈಗ ನೋಡಿ, ಈಗ ಎಲ್ಲರೂ ಕಡಿಲಾತಾರ, ಅದಕ್ಕೆಲ್ಲ ಬಂದವ್ರು. ಮನೆ ಅಲಾಬಾಗಿ ಹೋಗ್ತಿದ್ದ, ಈಗೇನು ಎಷ್ಟು ಮಾತು ಕೇಳ್ತಾರೆ.